ಅಂದರೆ ಮುದ್ದಾಗಿರುವಂಥ ಒಂದು ಜೋಡಿ ಇದೆ. ಸಮರ್ಜಿತ್ ಮತ್ತು ಸಾನಿಯಾ ಅಯ್ಯರ್ ಇಬ್ಬರು ಕನ್ನಡ ಚಲನಚಿತ್ರ ರಂಗಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡಿದ್ದಾರೆ. ತುಂಬ ಅವ್ರ ಪರ್ಫಾರ್ಮೆನ್ಸ್ ತುಂಬ ಅದ್ಭುತವಾಗಿದೆ. ಮತ್ತು ಇಂದ್ರಜಿತ್ ಲಂಕೇಶ್ ಅವ್ರ ಬಗ್ಗೆ ನಾವು ಹೇಳುವಂಥದ್ದೇನಿಲ್ಲ, ಯಾಕೆಂತಂದರೆ ಅವರು ಸಿನಿಮಾಗಳಲ್ಲಿ ಒಂದು ಕಲರ್ಫುಲ್ ಅನ್ನೋದು ಏನಿರುತ್ತೆ, ಒಂದು ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಸಾಂಗ್ಸು ಮತ್ತು ಪ್ರೆಸೆಂಟೇಷನ್ನು. ಅವ್ರು ಅವತ್ತಿಂದನೂ ಯಾವುದು ಮೊನಾಲಿಸಾ ಮತ್ತು ತುಂಬ ಸಿನಿಮಾಗಳು, ಲಂಕೇಶ್ ಪತ್ರಿಕೆ ಎಲ್ಲ ಸಿನಿಮಾಗಳಲ್ಲೂ ಅವ್ರ ಸಾಂಗ್ಸ್ ಆಗ್ಬೋದು, ಕತೆ ಆಗ್ಬೋದು, ತುಂಬ ಅದ್ಭುತವಾಗಿರುತ್ತೆ. ಇದರಲ್ಲಿ ಮಗನಿಗೋಸ್ಕರ ಮಾಡಿರುವಂಥ ಕತೆ ತುಂಬ ಅದ್ಭುತವಾಗಿದೆ. ಮತ್ತು ಅವ್ರ ಮಗ ಸಮರ್ಜಿತ್ ಲಂಕೇಶ್ ಅವ್ರ ವಾಯ್ಸ್ ಆಗ್ಬೋದು, ಮತ್ತು ಅವ್ರ ಪರ್ಫಾರ್ಮೆನ್ಸ್ ಆಗ್ಬೋದು, ಮತ್ತು ಅವರ ಡ್ಯಾನ್ಸ್ ಆಗ್ಬೋದು. ಅಂದರೆ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಬ್ಬ ಹೊಸ ಹೀರೋ ಬರ್ತಿದ್ದಾನೆ ಅನ್ನೋದು ತುಂಬ ಖುಷಿ. ಯಾಕೆಂತಂದರೆ ಹೊಸಬ್ರು ಅಂತಂದಾಗ ನನಗೆ ತುಂಬ ಇಷ್ಟ. ಯಾರೇ ಹೊಸಬ್ರು ಬಂದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿ ಆಗ್ಬೋದು, ನಮ್ಮ ಜನಗಳಾಗ್ಬೋದು, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅವ್ರಿಗೆ ಎನ್ಕರೇಜ್ ಮಾಡಿದ್ದಾರೆ. ಹಾಗಾಗಿ ಸಮರ್ಜಿತ್ಗೆ ಮತ್ತು ಸಾನಿಯಾಗೆ ಮತ್ತು ಇಂದ್ರಜಿತ್ ಲಂಕೇಶ್ಗೆ ಆಲ್ ದ ವೆರಿ ಬೆಸ್ಟ್. ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಅಂದರೆ ಇವತ್ತಿನ ಯುವ ಜನಾಂಗನ ಮೇಜರಾಗಿ ಕಾನ್ಸಂಟ್ರೇಟ್ ಮಾಡಿ ಒಂದು ಮುದ್ದಾದ ಒಂದು ಲವ್ ಸ್ಟೋರಿನ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಒಂದು ಕಲ್ಚರನ್ನು ಕೂಡ ಬ್ಲೆಂಡ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಏನು ಹೇಳಬೇಕು, ನಿರ್ದೇಶಕರು ಒಂದು ಹೊಸ ರೀತಿಯ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹೀರೋ ಸಮರ್ಜಿತ್ ಅವರು, ಆಮೇಲೆ ಹೀರೋಯಿನ್ ಗೌರಿ ಅವರು, ಇವರೆಲ್ಲ ತುಂಬ ಒಂದು ಏನು ಕೆಲವು ಎಮೋಷನ್ ಸೀನ್ಸ್ಗಳಲ್ಲಂತೂ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟು ಟೀಮ್ ಗೌರಿ ಆ್ಯಂಡ್ ಟೆಕ್ನಿಕಲ್ ಟೀಮ್. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಏನು ಈ ಥರ ಒಂದು ಹೊಸ ಪ್ರತಿಭೆಗಳು ಒಂದು ಹೊಸ ತಂಡಕ್ಕೆ ಅಂದರೆ ಹೊಸದಾಗಿ ಲಾಂಚ್ ಆಗ್ತಿರುವಂಥ ಈ ಒಂದು ಹೀರೋಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಹಾಗೆ ಇಂಥವ್ರ ಒಂದು ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಹೊಸಬ್ರು ಬಂದಾಗ ಒಂದು ಹೊಸ ಅಲೆ ಹೇಳುತ್ತೆ, ದಾರಿ ಬಿಡಬೇಕಂತೆ. ಇವಾಗ ಕನ್ನಡ ಚಿತ್ರರಂಗಕ್ಕೆ ಬಂದಿರೋದು ಲಂಕೇಶ್ ಅವರ ಮೊಮ್ಮಗ, ಇಂದ್ರಜಿತ್ ಲಂಕೇಶ್ ಅವರ ಮಗ. ಲಂಕೇಶ್ ಅವರು ಮಾಡಿರೋ ಸಾಧನೆ ನಾವೆಲ್ಲ ಹೇಳ್ಕೊಳ್ಳೋಕ್ಕೆ ತುಂಬ ಚಿಕ್ಕವರು. ಸಮರ್ಜಿತ್ ಅವ್ರಿಗೆ ನಾನೊಂದು ಹೊಸ ಹೆಸರಿಡ್ತಾ ಇದ್ದೀನಿ ಇವತ್ತು. ಸಮರ್ಥಜಿತ್ ಅಂತ ಒಂದು ಹೊಸ ಒಬ್ಬ ಹುಡುಗ ಹೀರೋ ಮೆಟೀರಿಯಲ್ ಆಗೋದಕ್ಕೆ ಏನೇನು ಪ್ರಿಪೇರ್ ಆಗಬೇಕೋ ಅವ್ರ ತಂದೆಯ ಗರಡಿಯಲ್ಲಿ ಕಂಪ್ಲೀಟಾಗಿ ಪರಿಪೂರ್ಣವಾಗಿ ಪ್ರಿಪೇರ್ ಆಗಿ ಒಬ್ಬ ಸಮರ್ಥಜಿತ್ತಾಗಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಕಲಾವಿದರದು, ಹೀರೋಗಳದ್ದು ಕೊರತೆ ತುಂಬ ಇತ್ತು ಕನ್ನಡ ನಾಡಿಗೆ. ಅದನ್ನು ತುಂಬಿಸೋಕೆ ಅಂತ ಒಬ್ಬ ಹೊಸ ಹೀರೋ ಬಂದಿದ್ದಾರೆ. ಅವರಿಗೆ ನಾವೆಲ್ಲ ಸ್ವಾಗತಿಸಬೇಕು. ಎಲ್ರಿಗೂ ಕನ್ನಡ ಚಿತ್ರರಂಗದ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಇಲ್ಲಿ ಗೌರಿನೂ ಇದೆ, ಪುಟ್ಟ ಗೌರಿನೂ ಇದೆ. ಇಬ್ಬರಿಗೂ ಶುಭಾಶಯ. ಒಂದು ಹೊಸ ಥರ ಅಲೆ ಕೆಲಸ ಮಾಡಿದ್ದಾರೆ. ಇಂದ್ರಜಿತ್ ಲಂಕೇಶ್ ಅವರು ನಮಗೆಲ್ಲ ಕೆಲಸ ಕೊಟ್ಟವರು, ನಮ್ಗೆ ಅನ್ನದಾತರು. ಅವರು ಮಾಡೋದು ನಿಜ ಜೀವನದಲ್ಲಿ ಈ ಥರನೇ. ಯಾರ್ಯಾರು ವಿಶೇಷ ಚೇತನರಿದ್ದಾರೆ, ಯಾರ್ಯಾರಿಗೆ ಒಂದು ಹೊಸ ಶಕ್ತಿ ಇದೆ, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಗುಡ್ಡೆ ಹಾಕಿ ಅವ್ರುಗಳಿಗೆಲ್ಲ ಒಂದು ಲೈಫ್ ಕೊಟ್ಟಂಥ ಒಬ್ಬ ಮನುಷ್ಯ ಇಂದ್ರಜಿತ್ ಬಂದಿದ್ದಾರೆ. ಹೊಸ ಹೊಸ ನಿರ್ದೇಶಕರುಗಳಿಗೆ ಮತ್ತು ಕಂಟೆಂಟ್ ಬರೆಯೋರಿಗೆ ಒಬ್ಬ ಹೊಸ ಹೀರೋ ಸಿಕ್ಕಿದ್ದಾರೆ. ತುಂಬ ಸಮರ್ಥವಾದ ಒಬ್ಬ ನಾಯಕ ಸಿಕ್ಕಿದ್ದಾನೆ ಕನ್ನಡ ಚಿತ್ರರಂಗಕ್ಕೆ ಅಂತ ಅನ್ಕೋತೀನಿ. ಶುಭಾಶಯಗಳು. ಆಲ್ ದ ಬೆಸ್ಟ್ ಸಮರ್ಜಿತ್ ಮತ್ತು ಗೌರಿ ತಂಡಕ್ಕೆ ಶುಭಾಶಯ. ಇಂದ್ರಜಿತ್ ಸರ್ ನನಗೆ ತುಂಬ ವರ್ಷಗಳ ಪರಿಚಯ, ಜೊತೆಯಲ್ಲಿ ತುಂಬ ಕೆಲಸ ಮಾಡಿದ್ದೀವಿ. ಶಕೀಲಾ ಅಂತ ಒಂದು ಹಿಂದಿ ಸಿನಿಮಾನು ಮಾಡಿದ್ವಿ. ಸೊ ತುಂಬ ವರ್ಷಗಳ ಸ್ನೇಹ ಪರಿಚಯ. ಸೊ ಇದೊಂದು ಸಿನಿಮಾ ಕೂಡ ಮಾಡಲಿಕ್ಕಿರುವಾಗ ಪ್ರತಿ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಬಟ್ ಈ ಸಿನಿಮಾ ಬಗ್ಗೆನೂ ಕೇಳ್ತಿರುವಾಗ ತುಂಬ ಖುಷಿ ಆಯಿತು. ಯಾಕಂದರೆ ಸಮರ್ ಕೂಡ ನನಗೆ ಶಕೀಲಾ ಟೈಮ್ ಶೂಟಿಂಗ್ ಮಾಡಿದಾಗಲಿಂದ ಪರಿಚಯ. ಸೊ ಆವಾಗಿಂದ ನೋಡಿದ್ದೀನಿ. ಸೊ ಹಿಂಗೆ ಬೆಳೆದುಕೊಂಡು ಇಷ್ಟೊಂದು ಒಳ್ಳೆ ಲಾಂಚ್, ಇಷ್ಟೊಂದು ಒಳ್ಳೆ ಸಿನಿಮಾ ಮಾಡ್ತಿರೋದು ನೋಡಲಿಕ್ಕೆ ಬಹಳ ಸಂತೋಷ. ಇದರಲ್ಲಿ ಒಂದು ಶಾರ್ಟ್ ಜಸ್ಟ್ ಫ್ರೆಂಡ್ಲಿ ಬೇಸಿಸಲ್ಲಿ ಅವ್ರು ನಾನು ಕೇಳಿದ್ದಕ್ಕೆ ಅವ್ರ ಪ್ರತಿ ಸಿನಿಮಾದಲ್ಲಿ ನಾನು ಯಾವತ್ತೆಲ್ಲ ಒಂದು ರೀತಿಯಲ್ಲಿ ನಾನು ಭಾಗಿಯಾಗಿರೋ ಕಾರಣ ಈ ಸಿನಿಮಾದಲ್ಲೂ ಒಂದು ಶಾರ್ಟ್ ಮಾಡಿದ್ದೀನಿ. ಅದರ್ ದೆನ್ ದ್ಯಾಟ್ ಸಿನಿಮಾ ನೋಡೋದು ತುಂಬ ತುಂಬ ಖುಷಿ ಅನ್ನಿಸ್ತಾ ಇದೆ. ಐ ಆಮ್ ಫೀಲ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಫಾರ್ ಇಂದ್ರಜಿತ್ ಸರ್ ಆ್ಯಂಡ್ ಫಾರ್ ಸಮರ್ಜಿತ್. ಇಟ್ಸ್ ಬ್ಯೂಟಿಫುಲ್ ಲಾಂಚ್, ವಂಡರ್ಫುಲ್ ಲಾಂಚ್. He has grown up to be a wonderful human being, a wonderful personality, and I think Kannada industry much needed young hero ಇವತ್ತು ಸಿಕ್ಕಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಇಂದ್ರಜಿತ್ ಸರ್ ಕೂಡ ಯಾವಾಗಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟೈಲಿಶ್ ಡೈರೆಕ್ಟರ್ ಅಂತ ಅಷ್ಟು ಹೆಸರಾಂತರಾಗಿದ್ದವರು. ಸೊ ಆ ಸ್ಟೈಲಿಶ್ ಡೈರೆಕ್ಟರ್ ಅನ್ನೋ ಸ್ಟ್ಯಾಂಪನ್ನು ಹಚ್ಚೆ ಮಾರ್ಕನ್ನು ಈ ಸಿನಿಮಾದಲ್ಲೂ ತೋರಿಸ್ಕೊಟ್ಟಿದ್ದಾರೆ. ಸೊ ದ ಸ್ಟೈಲಿಶ್ ಡೈರೆಕ್ಟರ್ ಹ್ಯಾಸ್ ನೌ ಲಾಂಚ್ಡ್ ಅ ನ್ಯೂ ಸ್ಟೈಲಿಶ್ ಯಂಗ್ ಹೀರೋ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಒಳ್ಳೆದು ಬಯಸ್ತೀನಿ. ಆ್ಯಸ್ ಆಲ್ವೇಸ್ ಇಂದ್ರಜಿತ್ ಸರ್ಗೂ ಸಮರ್ಜಿತ್ ಎಸ್ಪೆಷಲಿ ಒಂದು ಹೊಸ ಪಯಣ, ಕರಿಯರ್, ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ.
ಸೊ ಅವರಿಗೆ ಈ ಸಿನಿಮಾದಿಂದ ಸಿಗಲಿಕ್ಕಿರೋ ಎಲ್ಲ ಬೆನಿಫಿಟ್ಸ್, ಸಕ್ಸಸ್, ಒಂದು ಒಳ್ಳೆ ಪ್ರೊಫೆಷನ್ ಕರಿಯರ್ ಮುಂದೆ ಸಾಗಲಿ, ಹೀಗೆ ಅವರಿಗೆ ಒಂದು ಒಳ್ಳೆ ಜರ್ನಿ ಈ ಸಿನಿಮಾ ಸ್ಟಾರ್ಟ್ ಮಾಡಲಿ. ಸೊ ಕನ್ನಡ ಜನತೆ, ಕನ್ನಡ ಸಿನಿಮಾ ನೋಡೋರು, ಕನ್ನಡ ಸಿನಿಮಾ ಪ್ರೇಮಿಗಳು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಒಂದು ಹೊಸ ಟ್ಯಾಲೆಂಟ್ಗೆ, ಒಂದು ಹೊಸ ಹೀರೋಗೆ ಕೊಡಿ ಅಂತ ನಿಮ್ಮೆಲ್ಲ ಹತ್ರ ಕೇಳ್ಕೊಳ್ತಾ ಇದ್ದೀನಿ.